ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಕಾವ್ಯದ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನೊಂದು ರೆಸಿಪಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ಕಿಚನಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ರೆಸಿಪಿ ಮಾಡಿ, ಸೊ ಹಾಗಾಗಿ ಯಾಕೆ ಒಂದು ನಾನ್ ವೆಜ್ ರೆಸಿಪಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇವತ್ತು ಪ್ಲಾನ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ರೆಸಿಪಿ ಬಂದು ತುಂಬ ಬೇಗ ಆಗುವಂಥದ್ದು ಮತ್ತು ಯಾರು ಬೇಕಾದರೂ ಮಾಡ್ಬೋದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಆ ಥರ ಒಂದು ರೆಸಿಪಿ ಫಟಾಫಟ್ ಅಂತ ರೆಡಿ ಆಗುತ್ತೆ. ಸೊ ಒಂದು ಕ್ಲೂ ಏನಂತಂದರೆ, ಇವತ್ತು ನನ್ನ ಡ್ರೆಸ್ಸು ಕೂಡ ಗ್ರೀನು, ಹಾಗೆ ನಾನು ಮಾಡ್ತಾ ಇರೋ ಚಿಕನ್ ಗ್ರೇವಿ ಕೂಡ ಗ್ರೀನಾಗೇ ಇರುತ್ತೆ. ಒಂದು ನಾಟಿ ಸ್ಟೈಲಲ್ಲಿ ತುಂಬ ರುಚಿಯಾಗಿ ರೆಡಿ ಆಗುವಂಥ ಒಂದು ರೆಸಿಪಿ ಇದು. ಸೊ ನನ್ನ ವಿಡಿಯೋದಲ್ಲೇ ಆಲ್ರೆಡಿ ಫಟಾಫಟ್ ಅಂತ ರೆಡಿ ಆಗುತ್ತೆ ಅಂತ ಹೇಳಿದ್ಮೇಲೆ ನಾನು ಯಾಕೆ ಇನ್ನೂ ಲೇಟ್ ಮಾಡಬೇಕಲ್ವಾ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಬನ್ನಿ, ಆದಷ್ಟು ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ಫಟಾಫಟ್ ಅಂತಲೇ ಚಿಕನ್ ರೆಸಿಪಿನ ರೆಡಿ ಮಾಡೋಣ. ಈಗ ನಾನು ಕೆಲವೊಂದಷ್ಟು ಐಟಮ್ಸ್ನ ರುಬ್ಕೊಳ್ಬೇಕು. ಸೊ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿರೋದ್ರಿಂದ ನೋಡಿ, ನೀವೇ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ. ಇದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಈ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ತೊಗೊಂಡಿರೋ ಐಟಮ್ಸ್ ಬಂದುಬಿಟ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಚಿಕನ್ ಒಂದು 1 kg ಚಿಕನ್ ತೊಗೊಂಡಿರೋದ್ರಿಂದ ನಾನು ಇಲ್ಲಿ 10ರಿಂದ 12 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಮೆಣಸುಕಾಳು, 1 ಮುಷ್ಟಿ ಆಗುವಷ್ಟು ಪುದೀನ, ಮತ್ತು 1 ಇಡೀ ಬೆಳ್ಳುಳ್ಳಿ, ಅದಕ್ಕೊಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಇದು ಈರುಳ್ಳಿ ಬಂದ್ಬಿಟ್ಟು ನೆಕ್ಸ್ಟ್ ಪ್ರೊಸೀಜರಲ್ಲಿ ಬೇಕಾಗುತ್ತೆ. ಸೊ ಹಾಗಾಗಿ ಈರುಳ್ಳಿನ ಬಿಟ್ಟು ಮಿಕ್ಕಿದ ಐಟಮ್ಸ್ನೆಲ್ಲ ನಾನು ಇವಾಗ ಗ್ರೈಂಡ್ ಮಾಡ್ಕೋತೀನಿ. ಸೊ ಈ ಐಟಮ್ನ ಬಂದ್ಬಿಟ್ಟು ಯಾರು ಬೇಕಾದರೂ ಮಾಡ್ಬೋದು. ನಾನು ಫಸ್ಟೇ ಹೇಳಿದ್ನಲ್ಲ, ಏನೇನೋ ಪುಡಿ ಹಾಕೋದು, ಚಿಕನ್ ಮಸಾಲ, ಗರಂ ಮಸಾಲ ಮತ್ತು ಧನಿಯಾ ಪುಡಿ ಏನೇನೋ ಹಾಕ್ಬಿಟ್ಟು ಐಟಮ್ಸ್ನ ಅದನ್ನು ಕೂಡ ಬೇರೆ ರೀತಿ ಮಾಡ್ಕೊಳ್ಬೋದು. ಸೊ ನಮಗೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸು ಪುಡಿಗೆಲ್ಲ ಏನು ಬೇಡ, ಸಿಂಪಲ್ಲಾಗೇ ಇರೋವಂಥ ಐಟಮ್ಸಲ್ಲೇ ಮಾಡ್ಕೊಳ್ಳೋಣ ಅಂತಂದರೆ ಇದೊಂದು ಬೆಸ್ಟ್ ರೆಸಿಪಿ. ಮತ್ತು ಇದಕ್ಕೆ ನಾನು ಚಕ್ಕೆ ಲವಂಗ ಕೂಡ ಬಳಸೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ರೆಸಿಪಿ. ನಾನು ಮಾಡಿದ್ಮೇಲೆ ಆಲ್ರೆಡಿ ಗೊತ್ತಿರೋರು ಹೇಗಿತ್ತು, ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಗೊತ್ತಿಲ್ಲದೆ ಇರೋರು ಟ್ರೈ ಮಾಡಿ, ತುಂಬ ಸಖತ್ತಾಗಿ ಬರುತ್ತೆ. ಸೊ ಇದನ್ನೆಲ್ಲ ಇವಾಗ ನಾನು ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಇದನ್ನು ಇವಾಗ ನುಣ್ಣಗೆ ಮಾಡ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ತೆಳ್ಳಗಾಗೋದೆಲ್ಲ ಬೇಡ, ಯಾಕಂದರೆ ನಾವು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಬೇಕು. ಸೊ ಹಾಗಾಗಿ ಒಂದು ಸ್ವಲ್ಪ ಅದು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ ಮತ್ತು ಏನೇನು ಆ್ಯಡ್ ಮಾಡಿದೆ ಅದನ್ನೆಲ್ಲ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕೋಣ. ಇವಾಗ ಸ್ಟವ್ ಹಚ್ಕೊಂಡು ಇದಕ್ಕೆ ಒಂದು ಬಾಣಲಿ ಇಡ್ತಾ ಇದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಎಣ್ಣೆ ಹಾಕೋಣ. ಬಾಣಲಿ ಬಿಸಿ ಆಗಿದೆ, ಇದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಜಾಸ್ತಿ ಎಲ್ಲ ಏನು ಎಣ್ಣೆ ಬೇಡ, ಯಾಕಂದರೆ ಚಿಕನಲ್ಲೂ ಎಣ್ಣೆ ಬಿಟ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಷ್ಟೇ. ಫ್ರೈ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು, ಅಂದರೆ ನೀವು ಚಿಕನ್ನು ಎಷ್ಟು ತೊಗೊಂಡಿರ್ತೀರಲ್ಲ ಅಳತೆ, ಅದ್ರ ಮೇಲೆ ನಿಮ್ಗೆ ಎಷ್ಟು ಎಣ್ಣೆ ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ. ನನಗೆ ಎಷ್ಟು ಬೇಕಾಗಿತ್ತು ಅಷ್ಟು ಎಣ್ಣೆನ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಇದೇನು ಜಾಸ್ತಿ ಬಿಸಿ ಆಗೋಷ್ಟೆಲ್ಲ ಏನು ಬೇಡ. ಇದಕ್ಕೆ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದೊಂದು ಮೀಡಿಯಮ್ ಸೈಜು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ತುಂಬ ರೋಸ್ಟ್ ಆಗುವಷ್ಟೆಲ್ಲ ಏನು ಅವಶ್ಯಕತೆ ಇಲ್ಲ. ಇದೊಂದು ಸ್ವಲ್ಪ ಮೀಡಿಯಮ್ ಆಗಿ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಅಂತ ಅಂದಾಗ ಅದು ರೆಡ್ ಕಲರ್ ಆಗಿ ಆನಿಯನ್ ಟರ್ನ್ ಆಗುತ್ತಲ್ಲ, ಸೊ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅನ್ನೋದಕ್ಕಷ್ಟೇ. ಈರುಳ್ಳಿ ಇವಾಗ ಇಷ್ಟು ಕೆಂಪಗಾಗಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತೀನಿ ಈಗಲೇ. ಅರಿಶಿನ ಹಾಕೊಂಡ್ಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ದೀವಲ್ವ ಗ್ರೀನ್ ಕಲರ್ ಮಸಾಲೆ, ಸೊ ಇದನ್ನೆಲ್ಲ ಇವಾಗ ಬಾಣಲಿಗೆ ಹಾಕ್ಕೊತೀನಿ. ಇದರಲ್ಲಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಖಾರ ಎಲ್ಲ ಇರುತ್ತಲ್ವ, ಸೊ ಹಸಿಮೆಣ್ಸಿನ್ಕಾಯಿ ಖಾರ ಮತ್ತು ಮೆಣಸು ಖಾರ ಎಲ್ಲ ನಾವು ರಾ ಆಗಿ ಹಾಕಿರೋದ್ರಿಂದ, ಏನು ನಾನು ಫಸ್ಟೇ ಬಾಣಲಿಯಲ್ಲೆಲ್ಲ ಏನು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಲ್ವಲ್ಲ, ಸೊ ಅದೆಲ್ಲ ಹಸಿ ಸ್ಮೆಲ್ಲು ಹೋಗೋವರೆಗೂ ನೀವು ಈ ರೀತಿ ಈರುಳ್ಳಿ ಜೊತೆನೇ ಫ್ರೈ ಮಾಡ್ಕೊಳ್ಬೇಕು.
ಸೊ ಫ್ರೆಂಡ್ಸ್ ನೋಡಿ, ಇವಾಗ ನಾನು ಏನು ಗ್ರೀನ್ ಕಲರ್ ಮಸಾಲೆನೆಲ್ಲ ಒಗ್ಗರಣೆ ಮಾಡ್ಕೊಂಡಿದ್ದೆ ಅದೆಲ್ಲನೂ ಕೂಡ ಇವಾಗ ಹಸಿ ಘಮ ಎಲ್ಲ ಹೋಗಿದೆ. ಸೊ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ. ಸೊ ಇಷ್ಟ ಆಯಿತು ಅಂತಂದರೆ ಅದು ಹಸಿ ಘಮ ಎಲ್ಲ ಹೋಗಿದೆ ಅಂತ. ಇವಾಗ ಇದಕ್ಕೆ ನಾವು ಚಿಕನ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇನ್ನೊಂದು ನಿಮಿಷ ಆಗೋಷ್ಟು ಫ್ರೈ ಮಾಡ್ಕೊತೀನಿ, ಇನ್ನೊಂದು ಸ್ವಲ್ಪ ನೀಟಾಗಿ. ಅದಾದಮೇಲೆ ಚಿಕನ್ನ ಆ್ಯಡ್ ಮಾಡ್ಕೊತೀನಿ. ನೀವು ಅಷ್ಟೇ, ಅದು ನಿಮಗೆ ಗೊತ್ತಾಗುತ್ತೆ ಫ್ರೈ ಮಾಡಬೇಕಾದ್ರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ ಅಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ. ಆವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ಳಿ, ಅದು ಟೇಸ್ಟು ಇನ್ನೂ ಸಖತ್ತಾಗಿ ಬರುತ್ತೆ. ಸ್ಮೆಲ್ಲೆಲ್ಲ ಹೋಗಿರುತ್ತಲ್ಲ, ರಾ ಸ್ಮೆಲ್ಲು. ಸೊ ಆವಾಗ ಚಿಕನ್ ಆ್ಯಡ್ ಮಾಡಿಕೊಂಡ್ರೆ ಸಖತ್ತಾಗಿ ಬರುತ್ತೆ ಟೇಸ್ಟು. ನೀವು ಕೂಡ ಹಾಗೆ ಮಾಡಿ. ತುಂಬ ಅಂದರೆ ಇದು ನಿಮಗೆ ಗೊತ್ತಾಗುತ್ತಲ್ಲ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆನೆಲ್ಲ. ಇವಾಗ ನಾನು ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಆ್ಯಡ್ ಮಾಡ್ಕೊತೀನಿ. ಚಿಕನ್ನ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಆವಾಗಲೇ ಹೇಳಿದೆ ನಾನು ನಿಮಗೆ 1 kg ಚಿಕನ್ ತೊಗೊಂಡಿದ್ದೀನಿ ಅಂತ. ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ನಾನೇನು ಫ್ರೈ ಮಾಡ್ತಾಯಿದ್ದೀನಿ ಹಸಿರು ಮಸಾಲೆ, ಅದಕ್ಕೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ 1 ರೌಂಡು ಇವಾಗ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಇವಾಗ ನಾನು ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಮಿಕ್ಸ್ ಆಗಿರುವಂಥ ಚಿಕನ್ಗೆ ಇವಾಗ ನಾನು ಹರಳುಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಾಗಿ ನಾನು ಎಲ್ಲ ಪದಾರ್ಥಕ್ಕೂ ಅಂದರೆ ನಾನು ಏನೇ ಐಟಮ್ ಮಾಡಿದ್ರು ಅದಕ್ಕೆಲ್ಲ ಹರಳುಪ್ಪನ್ನೇ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದು. ಮತ್ತು ನನಗೆ ಸ್ಪೂನಲ್ಲೆಲ್ಲ ಹಾಕಿದ್ರೆ ಅಷ್ಟು ಅಳತೆ ಗೊತ್ತಾಗಲ್ಲ, ಹಾಗಾಗಿ ನಾನು ಕೈಯಲ್ಲೇ ಹಾಕ್ಕೊತೀನಿ. ನೀವು ಕೂಡ ಅಷ್ಟೇ ಒಂದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೋಡಿ, ರುಚಿ ನೋಡಿ. ನಿಮಗೆ ಉಪ್ಪು ಬೇಕಾದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗ್ಬೇಡಿ. ಉಪ್ಪು ಕಡಿಮೆ ಆದರೆ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ಉಪ್ಪು ಜಾಸ್ತಿ ಆದರೆ ಅದನ್ನು ಕಡಿಮೆ ಮಾಡೋದು ತುಂಬ ಕಷ್ಟ. ಸೊ ಹಾಗಾಗಿ ಫಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ, ಅದು ನೀರೆಲ್ಲ ಬಿಟ್ಕೊಳ್ಳೋಕೆ ಶುರು ಮಾಡುತ್ತಲ್ಲ, ಆವಾಗ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಹಾಕಿದ್ಮೇಲೆ ಹೇಗಿದ್ರು ಚಿಕನ್ನು ನೀರು ಬಿಟ್ಕೊಳ್ಳುತ್ತಲ್ಲ, ಸೊ ಹಾಗಾಗಿ ಚಿಕನ್ನು ನೀರಲ್ಲೇ ಒಂದು ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು ನಾನು ಇನ್ನೂ ನೀರನ್ನ ಆ್ಯಡ್ ಮಾಡಿಲ್ಲ. ಸೊ ಅದೇ ನೀರಲ್ಲೇ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ನೋಡಿ. ಅಂದರೆ ಚಿಕನ್ ಬೇಗ ಬೆಂದೋಗ್ಬಿಡುತ್ತಲ್ಲ, ಸೊ ಹಾಗಾಗಿ ಜಾಸ್ತಿ ನೀರು ಏನು ಆ್ಯಡ್ ಮಾಡೋ ಅಷ್ಟು ಅವಶ್ಯಕತೆ ಇಲ್ಲ. ನಾನು ಮಿಕ್ಸಿ ಜಾರಲ್ಲಿ ಏನು ಸ್ವಲ್ಪ ಮಸಾಲೆ ಎಲ್ಲ ಉಳ್ಕೊಂಡಿತ್ತು ಅದಕ್ಕೇ ನೀರು ಹಾಕ್ಬಿಟ್ಟು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ನೋಡಿ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೇವಿ ಬೇಕು ಅಂತ. ಈ ಚಪಾತಿಗೆ ದೋಸೆಗೆಲ್ಲ ಸಖತ್ ಕಾಂಬಿನೇಷನ್ ಇದು. ಅಂದರೆ ಬರೀ ಅದೊಂದಕ್ಕೆ ಅಂತಲ್ಲ, ರೈಸ್ಗೆ ಮುದ್ದೆಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಚಪಾತಿಗೆ ದೋಸೆಗೆ ಬೇಕು ಅನ್ನೋರು ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ಇಲ್ಲ ತೆಳ್ಳಗಾಗಿದ್ರು ಫೈನ್ ಅಂದರೆ ಅದೇ ರೀತಿ ಓಕೆ. ಅನ್ನ ಮತ್ತು ಮುದ್ದೆಗೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ನಿಮಗೆ ಅನ್ನ ಮುದ್ದೆಗೆಲ್ಲ ಬೇಕು, ಶಾರ್ಟೇಜ್ ಆಗಬಾರ್ದು ಅಂತಂದರೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಗಟ್ಟಿಗೆ ಮಾಡ್ಕೊಳ್ಳಿ, ಮಸ್ತಾಗಿರುತ್ತೆ. ನೀವು ಒಂದ್ಸತಿ ತಿಂದರೆ ಅದು ಟೇಸ್ಟ್ಗೆ ಅಷ್ಟು ಅಂದರೆ ನಾನೇ ತುಂಬ ಹೆವಿ ಬಿಲ್ಡಪ್ ಕೊಡ್ತಾ ಇದ್ದೀನಿ ಅನಿಸುತ್ತೆ. ನಾನು ಬಿಲ್ಡಪ್ ಕೊಟ್ಟರು ಏನು ಕಡಿಮೆ ಅನಿಸಲ್ಲ, ಯಾಕಂದರೆ ಟೇಸ್ಟ್ ಮಾತ್ರ ಸಕಲಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತಿಂದಮೇಲೆ ನೀವು ಹೇಳ್ತೀರಾ ಹೇಗಿತ್ತು ಅಂತ. ಸೊ ಇವಾಗ ಇದಕ್ಕೆಲ್ಲ ನೀರು ಹಾಕಿದ್ದೀನಲ್ವ, ಇದನ್ನು ಹಾಗೆ ಒಂದು ಲಿಡ್ ಮುಚ್ಚಿಬಿಟ್ಟು ನಾನು ಇವಾಗ ಬೇಯಿಸ್ತೀನಿ. ಹಬೇಲಿ ಬೆಂದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ, ಯಾಕಂದರೆ ನಾನು ಆವಾಗಲೇ ಹೇಳಿದೆ ಫಟಾಫಟ್ ಅಂತ ರೆಡಿ ಆಗುತ್ತೆ ಅಂತ. ಮ್ಯಾಕ್ಸಿಮಮ್ ಅಂದರೆ ಒಂದು 15 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಸೊ ದಿಢೀರ್ ಅಂತ ರೆಡಿ ಮಾಡ್ಕೊಬೋದು ನೀವು. ಇವಾಗ ಇದನ್ನು ಮುಚ್ಚಿಬಿಟ್ಟು ನಾನು ಬೇಯಕ್ಕೆ ಇಡ್ತೀನಿ. ನೋಡೋಣ, ಇನ್ನೊಂದು 5 ನಿಮಿಷ ಬಿಟ್ಬಿಟ್ಟು ನೋಡೋಣ. ಚಿಕನ್ ಗ್ರೇವಿ ಈಗ ಆಲ್ಮೋಸ್ಟ್ ಬೆಂದಿದೆ. ಗ್ರೇವಿ ಕನ್ಸಿಸ್ಟೆನ್ಸಿನೇ ನೋಡ್ಬೋದು, ಗಟ್ಟಿ ಆಗ್ತಾ ಇದೆ. ಸೊ ಬೇಕು ಅಂದವರು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಇಷ್ಟು ಈ ರೀತಿ ಇದ್ದರೆ ಸಾಕು, ಚೆನ್ನಾಗಿರುತ್ತೆ ನೋಡೋದಕ್ಕೂ. ಮತ್ತು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ, ತುಂಬ ಚೆನ್ನಾಗಾಗತ್ತೆ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ, ಚಾಕುನ ನೋಡಿ ಹೇಗೆ ಕಾಯಿಸಿದ್ದೀನಿ ಅಂತ, ಇದನ್ನು ಚಿಕನ್ ಐಟಮು ಅಥವಾ ನಾನ್ ವೆಜ್ ಏನೇ ಮಾಡಿದ್ರು ನಮ್ಮ ಮನೇಲಿ ಇದನ್ನು ಹಾಕ್ತೀವಿ. ಆಲ್ಮೋಸ್ಟ್ ಎಲ್ಲರೂ ಹಾಕ್ತೀವಿ. ಇನ್ನು ಯಾರ್ಯಾರು ಇದನ್ನೆಲ್ಲ ಮಾಡೋದಿಲ್ಲ ದಯವಿಟ್ಟು ಆದಷ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಚಿಕನ್ ನಾನ್ ವೆಜ್ ಏನಕ್ಕೆ ಈ ಥರ ಮಾಡೋದು ಅಂದರೆ, ಹೊರಗಡೆಯಿಂದ ಎಲ್ಲ ರಾಗಿ ನಾವು ಮೀಟೆಲ್ಲ ತೊಗೊಂಡು ಮಾಂಸ ಎಲ್ಲ ತೊಗೊಂಡು ಬಂದಿರ್ತೀವಲ್ಲ, ಸೊ ಕಾಲು ಧೂಳು ಆಗಬಾರ್ದು ಅನ್ನೋದೊಂದು ಕಾರಣಕ್ಕೆ ಇದನ್ನೆಲ್ಲ ಮಾಡ್ತೀವಿ. ಸೊ ನೀವು ಕೇಳ್ಬೋದು ಹೋಟೆಲೆಲ್ಲ ತಿನ್ನಲ್ವಾ ಅಂತ. ಹೋಟೆಲಲ್ಲೆಲ್ಲ ತಿನ್ನೋದು ಬೇರೆ, ಬಟ್ ನಾವು ಮಾಡೋ ಪದ್ಧತಿ ನಾವು ಮಾಡಬೇಕಲ್ವಾ. ಸೊ ಹಾಗಾಗಿ ಚಿಕನ್ನ ಕೂಡ ಚೆನ್ನಾಗಿ ಕಾಯಿಸ್ಬಿಟ್ಟು ಚರ್ರ ಅಂತ ಅನ್ನಿಸ್ಬಿಟ್ರೆ ಕಾಲು ಧೂಳು ಹೋಯ್ತು ಅಂತ. ಸೊ ಇಲ್ಲಿಗೆ ಆಗಿದೆ. ಇವಾಗ ನಾನು ಗ್ರೇವಿನ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ತುಂಬ ದಿಢೀರಂತ ಆಗುತ್ತೆ, ಕಡಿಮೆ ಸಮಯದಲ್ಲಾಗುತ್ತೆ. ಯಾರಾದರೂ ಮನೆಗೆ ಫ್ಯಾಮಿಲಿ ಮೆಂಬರ್ಸ್ ಬಂದರು ಅಥವಾ ಫ್ರೆಂಡ್ಸ್ ಬಂದರು, ಏನು ಮಾಡಬೇಕು ಅಂತ ಗೊತ್ತಾಗ್ದಿರೇ ಇದ್ದರೆ ಕಡಿಮೆ ಸಮಯದಲ್ಲಿ ಬೇಗ ರೆಡಿ ಮಾಡಬೇಕು ಅಂದರೆ ಇದೊಂದು ಐಟಮು ತುಂಬ ಬೇಗ ಆಗುತ್ತೆ. ಚಿಕನಲ್ಲಿ ಆಲ್ಮೋಸ್ಟ್ ನಾನ್ ವೆಜ್ ಐಟಮ್ ಎಲ್ಲ ಬೇಗನೆ ಆಗುತ್ತೆ.
ಅದರಲ್ಲೂ ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ತುಂಬ ಬೇಗನೆ ಆಗುತ್ತೆ. ಸೊ ಇನ್ನು ಯಾರೆಲ್ಲ ಟ್ರೈ ಮಾಡಿಲ್ಲ, ಆಲ್ರೆಡಿ ಟ್ರೈ ಮಾಡಿರೋರು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ. ಇವಾಗ ಆಗಿದೆ, ನಾನು ಸ್ಟವ್ ಆಫ್ ಮಾಡ್ತೀನಿ. ಘಮ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ. ಸೊ ಇದನ್ನು ಇವಾಗ ಬ್ಯಾಟಿಂಗ್ ಮಾಡೋಣ. ನಾವಿವತ್ತು ಮುದ್ದೆ ಎಲ್ಲ ಮಾಡಿಲ್ಲ. ಸೊ ಯಾಕಂತಂದರೆ ಇದು ಆಲ್ರೆಡಿ ತುಂಬ ಲೇಟಾಗಿ ನಾನು ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಇವತ್ತು ರೈಸ್ ಜೊತೆನೇ ಟೇಸ್ಟ್ ಮಾಡೋಣ ಅಂತ. ನೀವು ಮುದ್ದೆ, ದೋಸೆ, ಚಪಾತಿ ನಿಮಗೆ ಯಾವ್ದು ಕಂಫರ್ಟಬಲ್ಲು ಅದ್ರ ಜೊತೆ ನೀವು ಟ್ರೈ ಮಾಡಿ, ತುಂಬ ಸಕ್ಕತ್ತಾಗಿರುತ್ತೆ. ಸೊ ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡುವ. ಹೇಗಿದೆ ಟೇಸ್ಟು ಅಂತ ನಾನು ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ. ನಾನೇ ಮಾಡಿ ನನಗೆ ತಡ್ಕೊಳಕ್ಕಾಗ್ತಿಲ್ಲ, ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಸೊ ನಾನೇ ಇವಾಗ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ರೈಸ್ ಜೊತೆಗೆ ಟೇಸ್ಟ್ ಮಾಡೋಣ, ಸಕ್ಕತ್ತಾಗಿರುತ್ತೆ. ಸೊ ಆದಷ್ಟು ಬೇಗ ಕ್ವಿಕ್ಕಾಗಿ ರೆಡಿಯಾಗುವಂಥ ಒಂದು ಸೂಪರ್ ಟೇಸ್ಟಿ ಚಿಕನ್ ಗ್ರೇವಿ, ಗ್ರೀನ್ ಮಸಾಲ. ಸೊ ಬನ್ನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ತುಂಬ ಬಿಸಿ ಇದೆ. ಸೊ ಟೇಸ್ಟು ನೋಡಿ ನಿಮ್ಗೆಲ್ಲರಿಗೂ ಹೇಳೋಣ ಅಂತ ಅಂದ್ಬಿಟ್ಟು ನಾನೇ ಫಸ್ಟ್ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಚಿಕನ್ ಪೀಸು, ಒಂದು ಸ್ವಲ್ಪ ರೈಸು, ಅಲ್ಟಿಮೇಟ್ ಆಗಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನಾನಿವಾಗ ಟೇಸ್ಟ್ ಮಾಡಿ ನೋಡಿದ್ನಲ್ಲ, ತುಂಬ ಸಕ್ಕತ್ತಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿದ್ರೆ ನೀವು ತುಂಬ ಇಷ್ಟಪಡ್ತೀರಾ, ಅಷ್ಟು ಟೇಸ್ಟಿಯಾಗಿದೆ. ಇವಾಗ ನಾನು ಮಾಡಿರೋ ವಿಡಿಯೋನ ಯಾರೆಲ್ಲ ನೋಡಿ ಟ್ರೈ ಮಾಡ್ತಾ ಇದ್ದೀರಾ, ಹೇಗಿತ್ತು, ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇವಾಗ ನಾನು ನನ್ನ ಊಟನ ಕಂಟಿನ್ಯೂ ಮಾಡ್ತೀನಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ನಾನು ಮಾಡಿರೋ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.